16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಆಯ್ಕೆಯಾದ ಎಂಕೆ ಯಾದವಾಡ್ ಅವರಿಗೆ ಬೀಳ್ಕೊಡುಗೆ. 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 2025ಕ್ಕೆ ಭಾಜನರಾದ ಎಂಕೆ ಯಾದವಾಡ್ ಅವರಿಗೆ ಗೆಳೆಯರ ಬಳಗ ಮತ್ತು ಕಾರ್ಮಿಕ ಸಂಘಟನೆ ಪಟ್ಟಣದ ಸಿಐಟಿಯು ಕಚೇರಿಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಮಾಡಲಾಯಿತು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಸಮಾಜ ಸೇವಕ ಹಾಗೂ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿ ವಾಹಿನಿಯ ಮುಖ್ಯಸ್ಥ ಎಂಕೆ ಯಾದವಾಡ್ ಅವರಿಗೆ 16ನೇ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 2025ಕ್ಕೆ ಪಾತ್ರರಾಗಿದ್ದಾರೆ. ಎಂಕೆ ಯಾದವಾಡ್ ಅವರು ಸುಮಾರು 30 ವರ್ಷದಿಂದ ರಾಮದುರ್ಗ ತಾಲೂಕಿನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನ ಮಾಡುತ್ತಾ ಬಂದಿದ್ದು, ಇವರು ರೈಲ್ವೆ ಹೋರಾಟದಲ್ಲಿ ಪ್ರಮುಖ ಪಾತ್ರರಾಗಿ ಹೋರಾಟ ಯಶಸ್ವಿ ಮಾಡಿದ್ದಾರೆ. 16ನೇ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗ್ಲೋಬಲ್ ಎಕ್ಸಲೆನ್ಸ್ ಪ್ರಶಸ್ತಿ 5/4/2025ರಂದು ಮಲೇಷಿಯಾದಲ್ಲಿ ನಡೆಯಲಿರುವ ಈ ಪ್ರಶಸ್ತಿಗೆ ಭಾಜನರಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಎಂಕೆ ಯಾದವಾಡ್ ಅವರು 3/4/2025ರಂದು ವಿದೇಶ ಪ್ರಯಾಣ ಮಾಡಲಿದ್ದಾರೆ. ಅವರಿಗೆ ಗೆಳೆಯರ ಬಳಗ ಮತ್ತು ಕಾರ್ಮಿಕ ಸಂಘಟನೆಯಿಂದ ಬೀಳ್ಕೊಡುಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಗೈಬುಸಾಬ್ ಜೈನಿ ಖಾನ್, ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶಬ್ಬೀರ್ ಖಾಜಿ, ಉಪಾಧ್ಯಕ್ಷ ಫೈರೋಜ್ ಪಠಾಣ್, ನಿರ್ದೇಶಕ ಶಫಿ ಬೆನ್ನಿ, ದಾದಾ ಫಿರ್ಕೆರೂರ್, ಸೋಹೇಲ್ ಬೆರಗ್ದಾರ್, ರಾಜಶೇಖರ್ ಶೆಲ್ವಡಿ, ಶಶಿಕಾಂತ್ ನೆಲ್ಲೂರ್, ಡಿಎಫ್ ಹಾಜಿ, ಎಆರ್ ಪಠಾಣ್, ಎಪಿಜೆ ಅಬ್ದುಲ್ ಕಲಾಂ ಕಮಿಟಿ ಅಧ್ಯಕ್ಷ ಆಸಿಫ್ ಖಲೀಫ್, ಕಮರುದ್ದೀನ್ ಪೆಂಡಾರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ.